ಡೇಟ್ 10 ಕಳೆದು 15 ಕಳೆದು 20 ಬರ್ತೈತೆ. ಬಡ್ಡಿ ದುಡ್ಡು ಕೊಡ್ಬೇಕಂತಾನೆ ಇಲ್ಲ, ನಾನೇ ಬರ್ಬೇಕು ಅವ್ರಗಳ ಮನೆ ಹತ್ರ. ಈಸ್ಕೊಳಕ್ ಮಾತ್ರ ನಮ್ಮ ಮನೆ ಹತ್ರ ಬಂದ್ಬಿಡ್ತಾರೆ. ಸರೋಜಮ್ಮವ್ರೇ, ನೋಡ್ದ ಬಾಕ್ಲ ಕಳದ್ನ ನಾನು ಬಂದಿದ ತಕ್ಷಣ. ನಾನು ಹೋಗಿಲ್ಲ. ಏ ಸರೋಜಮ್ಮ ಬೈಲೀಚೆ. ಓ ಕೋಪ ಬಂದ್ಬಿಟ್ಟೈತೆ. ನೋಗ ಮಟ್ಟ ಕಾಣೆ. ಲೋ ಮಂಜ, ಏನಮ್ಮ ಅದು? ಏನಿಲ್ಲ, ಈಚೆ ಬಡ್ಡಿ ಬಸಣ್ಣ ಬಂದವನೆ. ಏನ್ ಹೇಳು ಗೊತ್ತಾ, ಅಮ್ಮ ಎಲ್ಲಿ ಅಂತ ಕೇಳಿದ್ರೆ ಅಮ್ಮ ಇಲ್ಲ ಅಂತ ಹೇಳಾಯ್ತಾ. ಏನಮ್ಮ ನೀನು ಸುಳ್ಳು ಹೇಳೋದು ಹೇಳ್ಕೊಡ್ತಿಲ್ಲ ನನಗೇನೆ ನೀನು. ಲೋ ನೀನ್ ಎಂತ ಸತ್ಯಗಾರ ಅಂತ ನಂಗೆ ಗೊತ್ತು ಕಣೋ. ಹೋಗೋ ಮನೆ ಮನೆ ಜೋಡಿಸು ಬರ್ದಾಕೊಂಡನು. ಆಮೇಲೆ ಒಟ್ಟಾಡ್ದವ್ರ ನೋಡಿ ನಗಾಡೋರು ನಮ್ಮನ್ನ ನೋಡಿ. ಸರಿ ಆಯ್ತು, ಅಮ್ಮ ಎಲ್ಲಿ ಅಂತ ಕೇಳಿದ್ರೆ ಇಲ್ಲ ಅನ್ಬೇಕು ಅಷ್ಟೇ ತಾನೇ. ಆಯ್ತು ಹೋಗು. ಇಲ್ಲ ನಿಮ್ಮ ಅಮ್ಮನ ಕೂಗುರು, ನೀನ್ ಬರ್ತಿಯಲ್ಲೋ? ಮನೇಲಿ ಯಾರು ಇಲ್ವೇನೋ? ಅಪ್ಪ ಇಲ್ವೇನೋ? ಅಮ್ಮ ಏನಂತು? ಅಮ್ಮ ಇದೆಯಾ ಅಂತ ಕೇಳಿದ್ರೆ ಇಲ್ಲ ಅಂತ ಅನ್ನೋ ಅಂತ. ಆದ್ರೆ ಈ ಅಂಕಲ್ ಬೇರೆ ಕೇಳ್ತವ್ರಲ್ಲ, ಇರ ಅಮ್ಮನ್ ಕೇಳ್ಕೊ ಬಂದ್ಬಿಡೋಣ. ಅಂಕಲ್ ಹೋಗ್ಬಿಟ್ಟು ಬರ್ತೀನಿ, ಇಲ್ಲೇ ಇರಿ. ಒಳಗೋಗಿ ಬರೋದು? ಎಲ್ಲಾರ ಚಪ್ಪಲಿ ಇಲ್ಲೇ ಐತೆ, ಅಮ್ಮನ ಚಪ್ಪಲಿ ಇಲ್ಲೇ ಐತೆ. ಸುಳ್ಳು ಹೇಳ್ತೇವೆ ವಯಸ್ಸಿಗೆ. ಬಡ್ಡಿ ಅಂಕಲ್, ನೀವೇನಂತ ಕೇಳಿದ್ದು? ಅಮ್ಮ ಅವರಂತ ತಾನೇ ಕೇಳ್ಬೇಕು ನೀವು. ನೀವ್ಯಾಕಪ್ಪ ಅವರ ಅಂತ ಕೇಳ್ತೀಯಾ? ಕರಿಲ್ಲ ನಮ್ಮ ಅಪ್ಪನ. ಅಪ್ಪ ಅಪ್ಪ. ಅಯ್ಯೋ ಮೊನ್ನೆ ಸಾಯಂಕಾಲ ಬರ್ತೀನಿ, ನಿಮ್ಮ ಅಮ್ಮಂಗೆ ದುಡ್ಡು ತಗೊಬರೇ ಕೇಳೋ, ಬಡ್ಡಿ ದುಡ್ಡನ್ನ ಆಫೀಸ್ ಹತ್ರ ಬರೋ ಕೇಳೋ. ಇಲ್ಲಾಂದ್ರೆ ಸಾಯಂಕಾಲ ಎಲ್ಲಾರು ಕರ್ಕೊಬಂದು ಜಗಳ ಹಾಕಬಿಡ್ತೀನಿ ಮನೆ ಮುಂದೆ. ಮಮ್ಮಿ ಬಾ ಮಮ್ಮಿ, ಕಳಿಸ್ದೆ. ನನ್ ಮುದ್ದು ಕಣ, ಇವತ್ತು ಪಾನಿಪುರಿ ಕೊಡಿಸ್ತೀನಿ ಹೋಗ ನಿಂಗೆ. ಕೊಡಿಸ್ಬೇಕು, ಇಲ್ಲ ಅಂದ್ರೆ ನಾನೇ ಬಡ್ಡಿ ಅಂಕಲ್ನ ಕರ್ಕೊ ಬಂದ್ಬಿಡ್ತೀನಿ ಮನೆಗೆ. ಹುಷಾರು. ಏನ್ ಸರೋಜಮ್ಮವ್ರೆ, ಬಡ್ಡಿ ಬಸಪ್ಪೆ ಬಂದು ಹಂಗೆ ಹೋಗ್ಬಿಟ್ಟ? ಅದೇನ್ ನಿಮ್ಮ ಮನೆ ಹತ್ರ ಬಂದ್ರೆ ಮಾತ್ರ ಕೂಗಲ್ಲ. ನಮ್ ಡೇಟ್ ಹತ್ರ ಬರ್ತಿದ್ದಂಗೆ ಏನು ಒಳ್ಳೆ ಎಗ್ರಾಡ್ತಾನೆ ನಮ್ಮ ಮನೆ ಮುಂದೆ. ಅಯ್ಯೋ ಈಗಲೂ ಎಗ್ರಾಡ್ತಾ ಇದ್ದ. ನನ್ನ ಮಗ ಸರಿ ಉತ್ತರ ಕೊಟ್ಟು ಕಳಿಸೋನೆ, ಅದಕ್ಕೆ ಹೋದ. ಅದೇನೋ ಬಡ್ಡಿ ಕೊಡಕ್ಕೆ ಅಂತ ಎತ್ತಿಟ್ಕೊಂಡಿರ್ತೀವಿ, ಅದು ಹೆಂಗೆಂಗೋ ಖರ್ಚಾಗೋಗ್ಬಿಡುತ್ತೆ ಕಣಮ್ಮ. ಎಲ್ಲಿಂದ ಹೋಗುತ್ತೆ ಹೆಂಗ್ ಹೋಗುತ್ತೆ ಅಂತ ಲೆಕ್ಕನೇ ಸಿಕ್ಕಲ್ಲ ದುಡ್ಡಿನ ವಿಷಯದಲ್ಲಿ. ನೀನು ನನ್ನ ಪರಿಸ್ಥಿತಿನೂ ಅದೇ ಆಗಿರೋದು. ಎತ್ತಿಟ್ಕೊಂಡಿರ್ತೀನಿ, 10ನೇ ತಾರೀಕು ಏನೋ ಖರ್ಚಂತ ಬಂದ್ಬಿಡುತ್ತಾ, ಖರ್ಚು ಮಾಡ್ಬಿಡ್ತೀವಿ. ನಮ್ಮ ಮಕ್ಕಳು ಬೆಳೆಯೋ ಮನೆಗಳು ಖರ್ಚಾಗೇ ಆಗುತ್ತೆ. ಇವನು ತಗೊಳ್ಳೋದು ಕೈ ಹಾಕ್ಬಿಡ್ತೀವಿ, ಬಡ್ಡಿ ದುಡ್ಡಿಗೆ ಕಟ್ಟಕ್ಕಾಗದೆ ಇದ್ದಾಗ ರಸ ಯವ್ವ ಇವನ ಹತ್ರ ಮಾತ್ಕಳಿ ಕೇಳಬೇಕು. ಮನೆ ಮಕ್ಳು ಮುಂದೆ ಅದೇ ಕಣವ ಇರೋದು. ಅದೇ ಕಣಕ್ಕ ಸೇರಿಸಿಟ್ಟಿರ್ತೀವಿ, ಅದೇನು ಆ ಟೈಮ್ ಬರ್ತಿದ್ದಂಗೆ ಏನಾದ್ರೂ ಒಂದು ಕಷ್ಟಗಳು ಬಂದ್ಬಿಡುತ್ತೆ. ಏನ್ ಮಾಡೋಣ? ನಮ್ಮ ರಾಧ ಬತ್ತವಳೆ ಯಾಕೆ ಸಪ್ಪಗಳು. ಇನ್ನೇನು ಆ ಬಡ್ಡಿ ಬಸ್ಸಪ್ಪ ಬಂದಿದ್ದ ಮನೆ ಹತ್ರ. ಯಾಕೆ ಕಟ್ಟಿಲ್ಲ 2 ತಿಂಗಳಿಂದ ಅಂತ ಅಂದ. 2 3 ತಿಂಗಳದ್ದು ಸೇರಿಸಿ ನೆಕ್ಸ್ಟ್ ತಿಂಗಳು ಕಟ್ಟುತ್ತೀನಿ ಹೋಗೋಣ ಅಂದ್ರೆ ಕೇಳಲ್ಲ ಅವನು. ನನ್ನ ಗಂಡನ ತಾಕೊಟ್ಬಿಟ್ಟ. ಹಿಂಗೆ ಹೊಡೆದವನೇ ನಿನ್ ಗಂಡ. ಯಪ್ಪ, ನನ್ನ ಗಂಡ ಹಿಂಗೆ ಹೊಡೆದಿದ್ರೆ ಬಿಡ್ತಿದ್ನ ಅವನ್ನ. ಪಾಂಚ ಕಿತ್ತಾಕಿ ಒಟಾರದ ಮಧ್ಯೆ ನಿಲ್ಲಿಸ್ತಿದ್ದೆ. ಅದ್ಯಾಕಪ್ಪ ಹಂಗದ್ರತಿ ಅವಳ? ಸುಮ್ಮನೆ ಯಾಕ? 2 ತಿಂಗಳಿಂದ ಬಡ್ಡಿ ಕಟ್ಟೋಗಿ ಅಂದ್ರೆ ಬಡ್ಡಿನೇ ಕಟ್ಟಿಲ್ಲ. ಏನ್ ಮಾಡಿದ್ವಿ ಇವಳ ಅಂದ್ರೆ ಅದನ್ನ ಹೇಳಲ್ಲ ಅಂತ ಹೇಳು. ನಾನು ಕೇಳಿದ್ಕೆ ಬಡ್ಡಿ ದುಡ್ಡೆಲ್ಲ ಕಟ್ಟಾಗೋಯ್ತು, ಇನ್ನೇನು ಇಲ್ಲ, ನನ್ನ ಸಾಲನೆಲ್ಲ ತೀರೋಯ್ತು ಅಂದ್ಲು ಅವತ್ತು. ಇವಾಗ ನೋಡ್ದ ಹೆಂಗ್ ಹೊಡ್ಸ್ಕೊತಾಳೆ ಗಂಡನ ಕೇಳಿ. ಏನು ಸುಳ್ಳು ಹೇಳ್ತಾಳೆ ಗೊತ್ತಾ ರಾಧಾ? ಏನಕ್ಕದು ಕಿವಿಲಾಗಿ ಗುಬಿ ಗುಟ್ಟಂಗೆ ಹೇಳ್ತಿದ್ದೆ, ಏನದು ನಮಗೂ ಹೇಳು. ಏನಿಲ್ಲ ಕಡೆನಾ, ನಿನ್ನ ನೋಡ ರಾಧಿ ಹಿಂಗೆ ಹೊಡ್ದಿದ್ದೆ. ಸಾಯಂಕಾಲ ಅಂಗಡಿ ಹೋಗೋಣ ಅಂತ ಪ್ಲಾನ್ ಮಾಡ್ಕೊಂಡಿದ್ದು. ಏನಂತದು? ಅವಳೆಂತ ತಳೆಲ್ಲ ನಾನೇ ತನ್ನ ಮನೆಗೆ ತಂದಾಕೋದು. ಹೌದಾ? ನೀನು ಆಯ್ತು ಕಣೇನ, ಆಯ್ತಾಯ್ತು. ನೋಡ್ದಿನಿ ರಾಧಾ ಏನು ಸುಳ್ಳು ಹೇಳ್ದಳು. ಅಯ್ಯೋ ಬರೀ ಸುಳ್ಳು ಕಣಿ ಹೇಳೋದು, ಅವಳು ಮಾತೇನು ನಂಬಾರ್ದು. ಕಣಕ್ಕ, ನಂಗೆ ಅದು ಯಾವುದೋ ಒಂದು ನೆಕ್ಲೆಸ್ ತೋರಿಸೋಳೆ, ನಿಜನ ಡೂಪ್ಲಿಕೇಟ್ ಆಗುತ್ತಿಲ್ಲ. ಹೋಗಿ ಬಿಡು, ನಮ್ಗೆ ಯಾಕೆ ಬೇರೆಯವ್ರ ಮನೆ ಮಾತು ಅಲ್ವಾ? ಅಮ್ಮ ನೀನು ಇವತ್ತು ಬಡ್ಡಿ ದುಡ್ಡು ಕೊಟ್ಟಿಲ್ಲ ಅಂದ್ರೆ ಸಾಯಂಕಾಲ ಬತ್ತನ್ನಂತೆ ಬಡ್ಡಿ ಬಸಪ್ಪ ಅಪ್ಪನ ಮುಂದೆನೇ ಜಗಳ ಆಡೋಕ್ಕೆ.